ನಾನು ಒತ್ತಡ ಕಾನೂನು ಬಾಹಿರವಾಗಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮ IAS ಅಧಿಕಾರಿಗಳಿಗೆ ಕಾನೂನು ಇರೋದೇನು? ಅವರಿಗೆ ಪಾಠ ಹೇಳ್ಕೊಡ್ತಾರಲ್ಲ ಎಲ್ಲೋ ಡ್ಯಾರಡೂನಲ್ಲಿ ಕೆಲಸಕ್ಕೆ ಸೇರಬೇಕಾದ್ರೆ. ಯಾವುದಾದ್ರೂ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿನೋ ಮುಖ್ಯಮಂತ್ರಿನೋ ಕಾನೂನು ಬಾಹಿರವಾಗಿ ಆದೇಶ ಮಾಡು ಅಂತೇಳಿ ಒತ್ತಾಯ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಚೀಫ್ ಸೆಕ್ರೆಟ್ರಿಗೆ ಅವನು ಹೋಗಿ ರಿಪೋರ್ಟ್ ಮಾಡಬೇಕು. ಆ ಫೈಲ್ ರಿಪೋರ್ಟ್ ಹೋಗಿದೆಯಾ ಚೀಫ್ ಸೆಕ್ರೆಟ್ರಿಗೆ? ಮುಖ್ಯಮಂತ್ರಿಗಳು ಒತ್ತಡ ಹಾಕಿ ಮಾಡಿಸಿದ್ರು ಅಂತ ಹೇಳಿ ಹೋಗಿಲ್ಲ. ನನಗೆ ವಿಷಯ ಗೊತ್ತಿಲ್ಲ. ಆಮೇಲೆ ನನ್ನ ಮೇಲೆ ಕೇಸ್ ಬಂದ ಮೇಲೆ ಇವೆಲ್ಲ ಫೈಲ್ ತೆಗೆದಾಗ ನನಗೆ ಗೊತ್ತಾಗಿದ್ದು. ಅದರಿಂದ ಇಲ್ಲಿ ಪ್ರಶ್ನೆ 2007 ಘಟನೆ ಇದು. ಇವತ್ತು ನಾನು ಕೇಳಿದ್ರೆ ನಾನೇನು ಹೇಳಲಿ? ದಿವಸಕ್ಕೆ ಸಾವಿರಾರು ಫೈಲ್ ತಂದಿರ್ತಾರೆ, ಬಂದಿದೆಯೋ ಬಿಟ್ಟಿದೆಯೋ ನನಗೇನು ಗೊತ್ತು? ಅವ್ರು ತೀರ್ಮಾನ ಮಾಡ್ಕೊಳ್ಳಿ. ನಾನು 2007 ಅದನ್ನೇ ಹೇಳ್ತಾ ಇರೋದು. ಈ ಫೈಲು ನನ್ನ ಮುಂದೆ ಬಂದಿತ್ತೋ ಬಂದಿಲ್ವೋ ತನಿಖೆ ಮಾಡ್ಕೊಳ್ಳಿ ಅವರು. ಇಲ್ಲಿ ಪ್ರಶ್ನೆ ಆ ಆದೇಶ ಇದೆಯಲ್ಲ, ಆ ಆದೇಶದ ಆ ಪುಟ ನೋಡಿದ್ರೇ ಅನುಮಾನಕ್ಕೆ ಎಂಥವ್ರಿಗೂ ಎಡೆ ಮಾಡಿಕೊಡ್ತದೆ. ಇಲ್ಲಿರತಕ್ಕಂಥ ಪ್ರಶ್ನೆ ತನಿಖೆ ಮಾಡಿ ಏನಾಗಿದೆ ಅಂತ ಸತ್ಯಾಂಶ ಹೊರಗೆ ತನ್ನಿ. ಹಾಂ, ಯಾವುದು? ಅಯ್ಯೋ, ನಿಮಗೆ ಕಳೆದ 7-8 ತಿಂಗಳಿಂದ